ನಂಜನಗೂಡು ತಾಲೂಕಿನ ಹೆಡಿಯಾಲ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಪ್ರೌಢಶಾಲಾ ವಿಭಾಗ ಮತ್ತು ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಕನ್ನಡ ಬಂಡಿಯನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಿವಿಧ ಘೋಷಣೆ ಕೂಗುತ್ತಾ ಕನ್ನಡ ಬೆಳೆಸಿ ಉಳಿಸಿ ಎಂದು ಜಾಗೃತಿ ಮೂಡಿಸಿ ಮೆರವಣಿಗೆ ಮಾಡಲಾಯಿತು. ನೂರ 1 ಕನ್ನಡ ಬಾವುಟಗಳನ್ನು ಶಾಲಾ ಮಕ್ಕಳಿಗೆ ಕೊಡುಗೆಯಾಗಿ ನೀಡಲಾಯಿತು. ಮೆರವಣಿಗೆಯ ಉದ್ದಕ್ಕೂ ಕನ್ನಡ ಬಾವುಟಗಳು ರಾರಾಜಿಸುತ್ತಿತ್ತು. ಕನ್ನಡಕ್ಕೆ ಸುಮಾರು 2000 ವರ್ಷಗಳ ಇತಿಹಾಸ ಇದೆ. 2000 ವರ್ಷಗಳ ಇತಿಹಾಸ. ಇಂಡಿಯಾದಲ್ಲಿ ಸಂಸ್ಕೃತವನ್ನು ಬಿಟ್ಟರೆ ನೆಕ್ಸ್ಟು ತಮಿಳು ಪುರಾತನವಾದ ಭಾಷೆ. ಅದ್ರ ಬಿಟ್ಟರೆ ನಮ್ಮ ಕನ್ನಡ ಭಾಷೆನೇ ಪುರಾತನವಾದಂಥ ಭಾಷೆ. ದ್ರಾವಿಡ ಭಾಷೆಗಳಲ್ಲಿ 2ನೇ ಪುರಾತನವಾದಂಥ ಭಾಷೆ ಇದು. ಮತ್ತೆ ಕನ್ನಡದ ಪ್ರಾಚೀನತೆಗೆ ಹೋದಾಗ ಮೊದಲು ಕನ್ನಡದ ಪ್ರಾಚೀನತೆ ಗೊತ್ತಾಗೋದು ಮತ್ತೆ ಕನ್ನಡದ ಕ್ಲೂಗಳು ಸಿಗೋದು ಎಲ್ಲಿ ಅಂದರೆ ರಾಮಾಯಣ ಮಹಾಭಾರತಗಳಲ್ಲೂ ಸಹ ಕರ್ನಾಟಕದ ಈ ಕರುನಾಡಿನ ಊರುಗಳ ಬಗ್ಗೆ ಒಂದಷ್ಟು ಪ್ರಸ್ತಾಪ ಬರ್ತದೆ. ಅಂದರೆ ನಮ್ಮ ಕನ್ನಡದ ಪ್ರಾಚೀನತೆ ಎಲ್ಲಿ ತನಕ ಹೋಗಿದೆ ಅಂತ ರಾಮಾಯಣ ಮಹಾಭಾರತಗಳಲ್ಲೂ ಸಹ ಕರ್ನಾಟಿಕ್ ಅನ್ನೋ ಪದಗಳನ್ನು ನಾವು ನೋಡ್ಬೋದು. ಮೊಟ್ಟ ಮೊದಲೇ ನಮಗೆ ಸಿಗುವಂತಹ ಕನ್ನಡದ ಸಾಕ್ಷಿ ಅಂದರೆ ಕ್ರಿಸ್ತಶಕ 450 ಅಂದರೆ 5ನೇ ಶತಮಾನದಲ್ಲಿ ಸಿಗುವಂತಹ ಹಲ್ಮಿಡಿ ಶಾಸನ ಅಂತ ಹೇಳ್ಬೋದು. ಅದರಲ್ಲಿ ಕನ್ನಡ ಪದಗಳನ್ನು ನಾವು ನೋಡ್ಬೋದು, ಹಳಗನ್ನಡಕ್ಕೆ ಸಂಬಂಧಪಟ್ಟಂಥ ಒಂದು ಪದಗಳನ್ನು. ಅದು ಬಿಟ್ಟರೆ 850 9ನೇ ಶತಮಾನದಲ್ಲಿ ಕವಿರಾಜ ಮಾರ್ಗ ಅಂತ ನಮ್ಮ ಕನ್ನಡದ ಮೊಟ್ಟ ಮೊದಲ ಗದ್ಯಾಕೃತಿ. ಅದರಲ್ಲಿ ಕವಿರಾಜ ಮಾರ್ಗದಲ್ಲಿ ನಮ್ಮ ಕನ್ನಡದ ವಿಸ್ತಾರವನ್ನು ಹೇಳಿದ್ದಾರೆ. ಕಾವೇರಿಯಿಂದ ಗೋದಾವರಿ ಹೊರಮಿರ್ಪ ನಾಡದ ಕನ್ನಡದೋಳ್ ಅಂತ ಹೇಳ್ಬಿಟ್ಟು, ಅಂದರೆ ಕನ್ನಡದ ವಿಸ್ತಾರವನ್ನು ಹೇಳಿರ ಅಂತೇಳಿ. ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಬಂದರೆ ಕನ್ನಡದ ಕಪ್ಪೆ ಅರಭಟ್ಟನ ಶಾಸನ ಅಂತ ಒಂದು ಬರ್ತದೆ. ಆ ಕಪ್ಪೆ ಅರಭಟ್ಟನ ಶಾಸನದಲ್ಲಿ ಕನ್ನಡಿಗರು ಎಷ್ಟು ಪರಾಕ್ರಮಿಗಳಾಗಿದ್ರು, ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ ಅಂತ ಹೇಳ್ಬಿಟ್ಟು ಕನ್ನಡಿಗರು ಎಷ್ಟು ಪರಾಕ್ರಮಿಗಳಾಗಿದ್ರು ಅನ್ನೋದನ್ನು ಆ ಶಾಸನದಲ್ಲಿ ನಾವು ನೋಡ್ಬೋದು. ಅದೇ ರೀತಿ ಈಗ ನಮಗೆ ಕನ್ನಡಕ್ಕೆ ಸುಮಾರು 8 ಜ್ಞಾನಪೀಠ ಪ್ರಶಸ್ತಿಗಳು. ಇಡೀ ಇಂಡಿಯಾದಲ್ಲಿ 2ನೇ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂಥ ಭಾಷೆ ನಮ್ಮ ಕನ್ನಡ ಭಾಷೆ. ಹಿಂದಿ ಅದು 11 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡ್ಕೊಂಡಿದೆ. ಈಗ ಏನಾಗಿದೆ ಅಂದರೆ ನಮ್ಮ ರಾಜ್ಯದಲ್ಲಿ ನೋಡಿ, ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲೇ ನಾವು ಒಂದು ರೀತಿ ಕನ್ನಡಿಗರು ಅಲ್ಪಸಂಖ್ಯಾತರಾಗ್ತಾ ಇದ್ದೀವಿ. ನಾನು ಅಲ್ಲಿ B.Ed ಮಾಡೋಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ನನಗೆ ಸ್ವತಃ ಅನುಭವ ಆಯಿತು. ಅಲ್ಲಿ ಎಲ್ಲಿ ನೋಡಿದ್ರು ಕನ್ನಡಿಗರೇ ಸಿಗೋದಿಲ್ಲ. ಅಲ್ಲಿ ಅರ್ಥಾಯ್ತಾ, ಬೇರೆ ರಾಜ್ಯದವರೆಲ್ಲ ಬಂದು ಆವರಿಸ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಕರ್ನಾಟಕದ ರಾಜಧಾನಿಯಲ್ಲಿ ಕನ್ನಡದವರೇ ಅಲ್ಪಸಂಖ್ಯಾತರಾಗ್ತಾ ಇದ್ದಾರೆ. ಅದರಿಂದಾಗಿ ಏನಾಗಿದೆ ಅಂದರೆ ಇವಾಗ ಬೆಂಗಳೂರನ್ನು ಕೇಂದ್ರಾಡಳಿತ ನಗರವನ್ನಾಗಿ ಮಾಡಬೇಕು ಅಂತ ಕೆಲವು ಚಿಂತನೆ ನಡೀತಾ ಇದೆ. ಆ ರೀತಿ ಆದರೆ ನಮ್ಮ ಕನ್ನಡಿಗರು ಯಾವ ರೀತಿ ಕಷ್ಟಕ್ಕೆ ಸಿಕ್ಕಾಕೊಳ್ತೀವಿ ಅಂತ ಎಲ್ಲರಿಗೂ ತಿಳಿದಿರಬೇಕು.
ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಅರಸು, ಬಾರಿಸು ಕನ್ನಡ ಡಿಂಡಿಮವ. ಈ ಬಾರಿಸು ಕನ್ನಡ ಡಿಂಡಿಮವನ್ನ ಬಾರಿಸಬೇಕು ಎಂಬುವ ಕಿವಿ ಮಾತನ್ನು ನೀಡಿದಂತ ನಿಮ್ಮೆಲ್ಲರ ನೆಚ್ಚಿನ ನಾಗೇಶ್ ಸರ್ ಅವರಿಗೆ ಗೌರವಪೂರ್ವಕವಾದ ಚಪ್ಪಾಳೆಯನ್ನ ಅರ್ಪಿಸೋಣ. ಗ್ರಾಮ ಪಂಚಾಯಿತಿಯ ನಾಗೇಶ್, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಶಂಭುಲಿಂಗಪ್ಪ, ಶಾಲಾ ಮುಖ್ಯ ಶಿಕ್ಷಕ ಶಿವಲಿಂಗಪ್ಪ, ಶಿಕ್ಷಣ ಸಂಯೋಜಕ ಪಣಿರಾಜ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೋವಿಂದರಾಜ್, ರೈತ ಸಂಘದ ಮುಖಂಡ ಸ್ವಾಮಿ ಸೇರಿದಂತೆ ಶಾಲಾ ಮಕ್ಕಳು ಭಾಗವಹಿಸಿದರು.